ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಪತ್ರಕರ್ತರಿಗೆ ರಕ್ಷಣೆ ಇಲ್ಲ. ಬೆಳಗಾವಿ ನಗರದಲ್ಲಂತೂ ಪತ್ರಕರ್ತರಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತೇಳಿ ನಾವು ನಗರಯುಕ್ತ ಭೂಷಿ ಹೇಳತ್ತೇವೆ, ಭೂಷಣ್ ಅವ್ರಿಗೆ ಹೇಳತ್ತೇವೆ, ನೀವು ರಕ್ಷಣೆಯನ್ನು ಕೊಡಬೇಕು. ನೀನೇನು ಕ್ಯಾಮರಾಮನ್ಗಳಿಗೆ ರೌಡಿ ಶೀಟರ್ಗಳೇ ನೂಕಿದಂಥ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆ. ಬೆಳಗಾವಿ ನಗರದಲ್ಲಿ ನಿಷ್ಠಾವಂತ ಪತ್ರಕರ್ತಿದ್ದಾರೆ, ಆದರೆ ಅವ್ರಿಗೆ ರಕ್ಷಣೆ ಕೊಟ್ಟರೆ ಅವರು ನಿಷ್ಠಾವಂತ ವರದಿ ಮಾಡೋರು ಎಲ್ಲ ಹೆಂಗೆ ಸಾಧ್ಯ ಇದೆ? ಇನ್ನು ಗ್ರಾಮೀಣ ಭಾಗದಲ್ಲಂತೂ ಪತ್ರಕರ್ತರ ರಕ್ಷಣೆ ಇಲ್ಲ. ಯಾರೋ ಒಂದು ವರದಿ ಮಾಡಿರ್ತಾರೆ, ಅದ್ರ ವಿರುದ್ಧ 10,000 ಜನ ಮುಗಿ ಬೀಳ್ತಾರೆ, ಮನೆಗೆ ಬರ್ತಾರೆ, ಧಮಕಿ ಕೊಡ್ತಾರೆ. ಹಾಗಾದ್ರೆ ಅಲ್ಲಿ ಗ್ರಾಮೀಣ ಪತ್ರಕರ್ತಂತೂ ಇದನ್ನಿಲ್ಲ, ರಕ್ಷಣೆ ಇಲ್ಲ. ರಕ್ಷಣೆ ಕೇಳಕ್ಕೆ ಹೋದ ಪೊಲೀಸ್ ಸ್ಟೇಷನ್ಗೆ ಹೋದರೆ ಮೊದಲೇ ಕರೆ ಬಂದಿರ್ತಿತ್ತು, ಅದು ರಾಜಕಾರಣಿಂದೋ ಅಥವಾ 2 ನಂಬರ್ ಏನು ದಂಧ ನಡೆಸ್ತಾನೆ ಆತನಿಂದನೋ, ಯಾಕಂದ್ರೆ ಹಪ್ತಾ ವಶೀಲಿ ಇರ್ತೈತೆ ಅದು. ಈಗ ಕೆ ರಾಮರಾಜನ್ ಬಂದ ನಂತರ ಎಲ್ಲ ಕ್ಲಬ್ಗಳನ್ನು ಬಂದ್ ಮಾಡಿದರೆ, ಎಸ್ಕಟ್ ಕ್ಲಬ್ಗಳನ್ನು ಬಂದ್ ಮಾಡಿದರೆ ನಾವು ಶುಭಾಶಯನ್ನು ಕೂಡ ಕೋರಿದ್ದೇವೆ. ಆದರೆ ಪತ್ರಕರ್ತರು ಧೈರ್ಯದಿಂದ ವರದಿ ಮಾಡಬೇಕಾದ್ರೆ ಅವರಿಗೆ ರಕ್ಷಣೆ ಬೇಕಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರ ರಕ್ಷಣೆ ಇಲ್ಲ. ಇನ್ನು ನಗರದಲ್ಲಿ ಸ್ವಲ್ಪ ರಕ್ಷಣೆ ಇತ್ತು, ಅದು ಕೂಡ ಇಲ್ಲ. ಎಂತೆಂಥೋ ಹಿರಿಯ ಪತ್ರಕರ್ತರ ಮೇಲೆ ಅವರು ರೌಡಿ ಶೀಟರ್ ನೇರವಾಗಿ ದಾಂಧಲೆ ಮಾಡ್ತಾರೆ, ನೇರವಾಗಿ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಪೊಲೀಸರು ಕೆಲವೊಬ್ಬರು ರಕ್ಷಣೆ ಮಾಡ್ತಾಯಿದ್ದಾರೆ. ಖಾನಾಪುರದಲ್ಲಿ ರೌಡಿ ಶೀಟರ್ ಪಂಡಿತ್ ಬೋಗ್ಲೆ ಬಗ್ಗೆ ಕ್ರಮ ಕೈಗೊಳ್ಬೇಕು. ಅಲ್ಲಿರ್ತಕ್ಕಂಥ PI ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಪದೇ ಪದೇ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತಾರೆ ಒಬ್ಬ ರೌಡಿ ಶೀಟರ್ ಅಂತಂದರೆ ಇದು ಇನ್ನೊಬ್ಬರಿಗೆ ಏನು ಅನಿಸುತ್ತೆ? ಅದು ಭಾಳ ಹಾನಿಕಾರಕ ವಿಷಯ. ಇದು ಸಮಾಜ ಮೇಲೆ ಏನು ಪರಿಣಾಮ ಉಂಟಾಗ್ತೈತೆ ಅದು. ಕೆ ರಾಮರಾಜನ್ ಅವರು ಕೂಡ ನಾನು ಗಮನಕ್ಕೆ ಬಂದಿದೆ, ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಕೂಡಲೇ ಆ ಇನ್ಸ್ಪೆಕ್ಟರ್ನ ವರ್ಗ ಮಾಡ್ಬೇಕಂತ ಅಲ್ಲಿ ಜನರ ಬೇಡಿಕೆ. ಅಂಬೇಡ್ಕರ್ ಸಂಘಟನೆಗಳು ಕೂಡ ಅದನ್ನು ಬೇಡಿಕೆ ಇಟ್ಟಿದ್ದಾರೆ. ಅಲ್ಲಿ ಶಾಂತಿ ಜನ ಅದನ್ನೇ ಬೇಡಿಕೆ ಇಟ್ಟಿದ್ದಾರೆ. ಈತನನ್ನು ಪಂಡಿತ ಬೋಗ್ಲೆನ ಈ ಗಡಿಪಾರು ಮಾಡಬೇಕು. ಇಂಥವ್ರನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂದರೆ ಯತ್ನಾಳ್ ಅಂತವರು, ಬಸವರಾಜ ಪಾಟೀಲ್ ಯತ್ನಾಳ್ ಅಂತವರು ರಕ್ಷಣೆ ಮಾಡ್ತಾರೆ ಅಂತ ನೇರವಾಗಿ ಆರೋಪಣೆ ಇದೆ. ಇಲ್ಲಿ ಹಿಂದೂ ಪರ ಸಂಘಟನೆಗಳು ಇದನ್ನು ಗಮನಿಸಬೇಕಾಗ್ತದೆ. ಇಲ್ಲಿ ಶಾಂತಿ ಸಭೆಯಲ್ಲಿ ಮತ್ತು ಸ್ಪೀಚ್ ಮಾಡಲಿಕ್ಕೆ ಕೊಡ್ತಾರೆ, ಪದೇ ಪದೇ 2 ಗಂಟೆ ಒಂದೊಂದು ಸ್ಟೇಷನ್ನಲ್ಲಿ ಕುಳಿತು ಮಾತುಕತೆ ಹರಡ್ತಾರೆ. ಅಂದರೆ ಜನರಿಗೆ ಸಂದೇಶ ಯಾವ ರೀತಿ ಹೋಗ್ತದೆ ಇದನ್ನು ನೋಡ್ಕೋಬೇಕು. ಇನ್ನು ನಗರದಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಈಗಾಗಲೇ ಹೇಳಿದ್ದೇವೆ, ರಕ್ಷಣೆ ಸಿಗ್ತಾಯಿಲ್ಲ. ರಕ್ಷಣೆ ಕೊಡುವಂಥ ಜವಾಬ್ದಾರಿಯನ್ನು ನೀವು ಹೊರಬೇಕಾಗ್ತದೆ. ಇನ್ನು ಗೃಹ ಸಚಿವರು ಪರಮೇಶ್ವರ್ ಅವರೇ, ನೀವು ಕರ್ನಾಟಕದಲ್ಲಿ ಏನು ಪತ್ರಕರ್ತರಿದ್ದಾರೆ, ಯಾರು ವರದಿ ಮಾಡ್ತಾರೆ, ಯಾರು ಫೇಸ್ಬುಕ್ದಲ್ಲಿದ್ದಾರೆ, ಯಾರು ಯೂಟ್ಯೂಬ್ದಲ್ಲಿದ್ದಾರೆ, ಯಾರು ನಂಬರ್ 1 ಇದ್ದಾರೆ, ಅವ್ರಿಗೆ ರಕ್ಷಣೆ ಕೊಟ್ಟರೆ ಪ್ರಜಾಪ್ರಭುತ್ವಕ್ಕೆ ರಕ್ಷಣೆ ಕೊಟ್ಟಂಗೆ. ಜನಾಂಕ ರಕ್ಷಣೆ ಕೊಡೋದಿಲ್ಲ, ಗುಂಡಾಳಂಕ ಅವು ಗುಂಡಾಗಿನೇ ಮಾಡ್ತಾರೆ, ರಾಜಕಾರಣಿ ರಕ್ಷಣೆ ಕೊಡೋದಿಲ್ಲ. ಯಾಕಂದ್ರೆ ಅವ್ರ ಪ್ರಕರಣ ಹೊರಗೆ ತರ್ತಾರೆ, ಅವರಿಂದ ರಕ್ಷಣೆ ಇಲ್ಲ, ಕೇವಲ ಪೊಲೀಸ್ ಸ್ಟೇಷನ್ನಿಂದ ರಕ್ಷಣೆ ಇದೆ. ಹಾಗಾದರೆ ಈ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾಯಿದ್ದಾರೆ? ಮೊದಲೇ ಬುಕ್ ಆಗ್ತಾಯಿದ್ದಾರೆ ಅಂತ ಆರೋಪ ಇದೆ. ಇದು ಕೆ ರಾಮರಾಜನ್ ಗಮನಕ್ಕೆ ಬಂದಾಗ ಭಾಳ ಹಿಡಿತವನ್ನು ಸಾಧಿಸಿದ್ದಾರೆ. ಇನ್ನಷ್ಟು ಹಿಡಿತವನ್ನು ಅವರು ಸಾಧಿಸಬೇಕು. ಈ ವಿಡಿಯೋದ ಮುಖ್ಯ ಉದ್ದೇಶನೇ ಅದು. ಆ TV ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ದಿನಪತ್ರಿಕೆ ಅವ್ರು ಹೆಂಗೆ ರಕ್ಷಣೆ ಇದೆ, ಇನ್ನು ಸೋಷಿಯಲ್ ಮೀಡಿಯಾದವ್ರು ಹೆಂಗೆ ರಕ್ಷಣೆ ಇದೆ, ಗ್ರಾಮೀಣ ಭಾಗದಲ್ಲಿ ಹೆಂಗೆ ರಕ್ಷಣೆ ಸಿಗ್ತೈತೆ ಅದು. ಯೂಟ್ಯೂಬರ್ ಸಾಕಷ್ಟು ಜನ ಯೂಟ್ಯೂಬರ್ ಇದ್ದಾರೆ, ಯಾವುದೋ ಒಂದು ಕಾರ್ಖಾನೆ ಬಗ್ಗೆ ವರದಿ ಮಾಡಿರ್ತಾರೆ, ಇಲ್ಲಿ ಧೂಳಿದೆ ಅಥವಾ ಇಲ್ಲಿ ಭೂಮಿ ಜವಳಾಗ್ತಾಯಿದೆ, ಇಲ್ಲಿ ಜನರ ಕಣ್ಣಿಗೆ ಕರಿ ಧೂಳು ಬೀಳ್ತಾಯಿದೆ, ಕೈಗಳಿಗೆ ತೊಂದರೆ ಆಗ್ತಾಯಿದೆ, ಕಾಲುಗಳಿಗೆ ತೊಂದರೆ ಆಗ್ತದೆ, ಉಸಿರಿನ ತೊಂದಾಟ ಆಗ್ತದೆ ಅಂತ ಮಾಡಿದಾಗ 10,000 ಜನ ಅವ್ರ ಮೇಲೆ ಅಟ್ಯಾಕ್. ಸಾಕಷ್ಟು ಜನ ನೋಡಿದ್ದೇವೆ ನಾವು. ಯಾವ್ಯಾವ ನೋಡೋಣ, ಈ ಬೆಂಬಲಿಗೆ ಅಷ್ಟೇ ಬೇಕು, ಹಿಡಿತರ್ತಾರೆ. ಇಂಥ ಪ್ರಕರಣಗಳು ಸಾಕಷ್ಟಿದೆ. ಕೆ ರಾಮರಾಜನ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಏನು ನಡೀತೈತೆ ಜಿಲ್ಲೆಯಲ್ಲಿ ನನಗೆ ನೇರವಾಗಿ ತಿಳಿಸ್ರಿ, ನಿಮ್ಮ ಹೆಸರು ನಾವು ಬಹಿರಂಗಪಡಿಸೋದಿಲ್ಲ ಅಂತ ಹೇಳಿದರೆ ಆ ಪ್ರಕಾರ ಅನೇಕ ಕರೆಗಳು ಬರ್ತಾಯಿದೆ, ಕ್ರಮಗಳನ್ನು ಕೂಡ ಕೈಗೊಳ್ತಿದ್ದಾರೆ. ಆದರೆ ವರದಿಗಾರರಿಗೆ ರಕ್ಷಣೆ ಇಲ್ಲ. ಇದನ್ನು ರಕ್ಷಣೆ ಒದಗಿಸುವುದು ಭೂಷಣ್ ಅವರ ಕರ್ತವ್ಯ. ನಂತರ ಕೆ ರಾಮರಾಜನ್ ಕರ್ತವ್ಯನೂ ಕೂಡ ಇದೆ. ಅವರು ಹೇಳಬೇಕು, ಪತ್ರಕರ್ತರೆ ನೇರವಾಗಿ ದಿಟ್ಟವಾಗಿ ವರದಿ ಮಾಡಿ, ನಾನು ನಿಮ್ಮ ಹಿಂದೆ ಇದ್ದೇನೆ ಅಂತೇಳಿ ಇವರು ಹೇಳಿಲ್ಲ, ಅವರು ಹೇಳಿಲ್ಲ. ಕೆಳ ಹಂತದ
ಅಧಿಕಾರಿಗಳು ಸೆಟಲ್ಮೆಂಟಲ್ಲಿ ತೊಳಿದ್ದಾರೆ, ರಿಯಲ್ ಎಸ್ಟೇಟ್ದವ್ರ ಜೊತೆ ಹೊಂದಾಣಿಕೆ ಅವ್ರದ್ದು, ಭೂಗತ ದೊರೆಗಳ ಜೊತೆ ಹೊಂದಾಣಿಕೆ, ಕ್ವಾರಿ ಮಾಲೀಕರ ಜೊತೆ ಹೊಂದಾಣಿಕೆ, ಉಸುಕು ಸಾಗಾಟದವ್ರ ಜೊತೆ ಇವರು ಹೊಂದಾಣಿಕೆ, ಹಳ್ಳಿಗಳಲ್ಲಿ ಸರಾಯ ಮಾರಾಟ ಮಾಡ್ತಾರೆ ಅವ್ರು ಕೂಡ ಇವರು ಹೊಂದಾಣಿಕೆ, ಇಸ್ಪಟ್ ಆಟಗಾರ ಹೊಂದಾಣಿಕೆ, ಇನ್ನು CL4 ಕ್ಲಬ್ಗಳು, ಅಲ್ಲಿ ಲೂಟಿ ಕೇಂದ್ರಗಳು, ಅಲ್ಲಿ ಪ್ರತಿ ತಿಂಗಳು ಹಪ್ತಾ, ಪ್ರತಿ ವರ್ಷ ಹಪ್ತಾ. ಹೀಗಾಗೋದ್ರಿಂದ ಇಲ್ಲಿ ಬೆಳಗಾವಿ ಜಿಲ್ಲೆ ಸದ್ಯಕ್ಕೆ ರಾಮರಾಜನ್ ಬಂದ ನಂತರ ಶಾಂತಿ ಸುವ್ಯವಸ್ಥೆ ಆಗಿದೆ. ಆದರೆ ಬೆಳಗಾವಿ ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ 12 ಪೊಲೀಸ್ ಸ್ಟೇಷನ್ಗಳ ಪರಿಸ್ಥಿತಿ ಏನು ಭಾಳ ಗಂಭೀರ ಇದೆ. ನಗರದಲ್ಲಿ ಓಡಾಡಿ ವರದಿ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇದನ್ನು ಆಯುಕ್ತರಿಗೆ ಹೇಳ್ತೇವೆ, ನೇರವಾಗಿ ಹೇಳ್ತೇವೆ, ಅನುಭವಿಸಿ ಹೇಳ್ತೇವೆ. ಇನ್ನು ನಿನ್ನೆ ಪತ್ರಕರ್ತರು ನಿಮ್ಮ ಗಮನಕ್ಕೆ ತಂದಿದ್ದಾರೆ, ರಕ್ಷಣೆ ಕೊಡ್ತೇವೆ ಅಂತ ಹೇಳಿದಿರಿ. ನೋಡೋಣ ಯಾವ ರೀತಿ ರಕ್ಷಣೆ ಕೊಡ್ತಾರಂತ. ನಾಳೆ ಮತ್ತು ತಮ್ಮನ್ನು ಬಿಟ್ಟಾಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ, ನಮಸ್ಕಾರ. ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರ ರಕ್ಷಣೆ ಇಲ್ಲ. ಇನ್ನು ನಗರದಲ್ಲಿ ಸ್ವಲ್ಪ ರಕ್ಷಣೆ ಇತ್ತು, ಅದು ಕೂಡ ಇಲ್ಲ. ಎಂತೆಂಥೋ ಹಿರಿಯ ಪತ್ರಕರ್ತರ ಮೇಲೆ ಅವರು ರೌಡಿ ಶೀಟರ್ ನೇರವಾಗಿ ದಾಂಧಲೆ ಮಾಡ್ತಾರೆ, ನೇರವಾಗಿ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಪೊಲೀಸರು ಕೆಲವೊಬ್ಬರು ರಕ್ಷಣೆ ಮಾಡ್ತಾಯಿದ್ದಾರೆ. ಖಾನಾಪುರದಲ್ಲಿ ರೌಡಿ ಶೀಟರ್ ಪಂಡಿತ್ ಬೋಗ್ಲೆ ಬಗ್ಗೆ ಕ್ರಮ ಕೈಗೊಳ್ಬೇಕು. ಅಲ್ಲಿರ್ತಕ್ಕಂಥ PI ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಪದೇ ಪದೇ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತಾರೆ ಒಬ್ಬ ರೌಡಿ ಶೀಟರ್ ಅಂತಂದರೆ ಇದು ಇನ್ನೊಬ್ಬರಿಗೆ ಏನು ಅನಿಸುತ್ತೆ, ಅದು ಭಾಳ ಹಾನಿಕಾರಕ ವಿಷಯ. ಇದು ಸಮಾಜ ಮೇಲೆ ಏನು ಪರಿಣಾಮ ಉಂಟಾಗ್ತೈತೆ ಅದು. ರಾಮರಾಜನ್ ಅವರು ಕೂಡ ನಾನು ಗಮನಕ್ಕೆ ಬಂದಿದೆ, ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಕೂಡಲೇ ಆ ಇನ್ಸ್ಪೆಕ್ಟರ್ನ ವರ್ಗ ಮಾಡ್ಬೇಕಂತ ಅಲ್ಲಿ ಜನರ ಬೇಡಿಕೆ. ಅಂಬೇಡ್ಕರ್ ಸಂಘಟನೆಗಳು ಕೂಡ ಅದನ್ನು ಬೇಡಿಕೆ ಇಟ್ಟಿದ್ದಾರೆ. ಅಲ್ಲಿ ಶಾಂತಿ ಜನ ಅದನ್ನೇ ಬೇಡಿಕೆ ಇಟ್ಟಿದ್ದಾರೆ. ಈತನನ್ನು ಪಂಡಿತ ಬೋಗ್ಲೆನ ಈ ಗಡಿಪಾರು ಮಾಡಬೇಕು. ಇಂಥವ್ರನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂದರೆ ಯತ್ನಾಳ್ ಅಂತವರು, ಬಸವರಾಜ ಪಾಟೀಲ್ ಯತ್ನಾಳ್ ಅಂತವರು ರಕ್ಷಣೆ ಮಾಡ್ತಾರೆ ಅಂತ ನೇರವಾಗಿ ಆರೋಪಣೆ ಇದೆ. ಇಲ್ಲಿ ಹಿಂದೂ ಪರ ಸಂಘಟನೆಗಳು ಇದನ್ನು ಗಮನಿಸಬೇಕಾಗ್ತದೆ. ಇಲ್ಲಿ ಶಾಂತಿ ಸಭೆಯಲ್ಲಿ ಮತ್ತು ಸ್ಪೀಚ್ ಮಾಡಲಿಕ್ಕೆ ಕೊಡ್ತಾರೆ. ಪದೇ ಪದೇ 2 ಗಂಟೆ ಒಂದೊಂದು ಸ್ಟೇಷನ್ನಲ್ಲೇ ಕುಳಿತು ಮಾತುಕತೆ ಆಡ್ತಾರೆ. ಅಂದರೆ ಜನರಿಗೆ ಸಂದೇಶ ಯಾವ ರೀತಿ ಹೋಗ್ತದೆ ಇದನ್ನು ನೋಡ್ಕೋಬೇಕು. ಇನ್ನು ನಗರದಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಈಗಾಗಲೇ ಹೇಳಿದ್ದೇವೆ, ರಕ್ಷಣೆ ಸಿಗ್ತಾಯಿಲ್ಲ. ರಕ್ಷಣೆ ಕೊಡುವಂಥ ಜವಾಬ್ದಾರಿಯನ್ನು ನೀವು ಹೊರಬೇಕಾಗ್ತದೆ. ಇನ್ನು ಗೃಹ ಸಚಿವರು ಪರಮೇಶ್ವರ್ ಅವರೇ, ನೀವು ಕರ್ನಾಟಕದಲ್ಲಿ ಏನು ಪತ್ರಕರ್ತರಿದ್ದಾರೆ, ಯಾರು ವರದಿ ಮಾಡ್ತಾರೆ, ಯಾರು ಫೇಸ್ಬುಕ್ದಲ್ಲಿದ್ದಾರೆ, ಯಾರು ಯೂಟ್ಯೂಬ್ದಲ್ಲಿದ್ದಾರೆ, ಯಾರು ನಂಬರ್ 1 ಇದ್ದಾರೆ, ಅವ್ರಿಗೆ ರಕ್ಷಣೆ ಕೊಟ್ಟರೆ ಪ್ರಜಾಪ್ರಭುತ್ವಕ್ಕೆ ರಕ್ಷಣೆ ಕೊಟ್ಟಂಗೆ. ಜನಾಂಕ ರಕ್ಷಣೆ ಕೊಡೋದಿಲ್ಲ, ಗುಂಡಾಳಂಕ ಅವು ಗುಂಡಾಗಿನೇ ಮಾಡ್ತಾರೆ, ರಾಜಕಾರಣ ರಕ್ಷಣೆ ಕೊಡೋದಿಲ್ಲ. ಯಾಕಂದ್ರೆ ಅವ್ರ ಪ್ರಕರಣ ಹೊರಗೆ ತರ್ತಾರೆ, ಅವರಿಂದ ರಕ್ಷಣೆ ಇಲ್ಲ, ಕೇವಲ ಪೊಲೀಸ್ ಸ್ಟೇಷನ್ನಿಂದ ರಕ್ಷಣೆ ಇದೆ. ಹಾಗಾದರೆ ಈ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾಯಿದ್ದಾರೆ, ಮೊದಲೇ ಬುಕ್ ಆಗ್ತಾಯಿದ್ದಾರೆ ಅಂತ ಆರೋಪ ಇದೆ. ಇದು ರಾಮರಾಜನ್ ಗಮನಕ್ಕೆ ಬಂದಾಗ ಭಾಳ ಹಿಡಿತವನ್ನು ಸಾಧಿಸಿದ್ದಾರೆ. ಇನ್ನಷ್ಟು ಹಿಡಿತವನ್ನು ಅವರು ಸಾಧಿಸಬೇಕು. ಈ ವಿಡಿಯೋದ ಮುಖ್ಯ ಉದ್ದೇಶನೇ ಅದು. ಆ TV ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ದಿನಪತ್ರಿಕೆಯವ್ರು ಹೆಂಗೆ ರಕ್ಷಣೆ ಇದೆ, ಇನ್ನು ಸೋಷಿಯಲ್ ಮೀಡಿಯಾದವ್ರು ಹೆಂಗೆ ರಕ್ಷಣೆ ಇದೆ, ಗ್ರಾಮೀಣ ಭಾಗದಲ್ಲಿ ಹೆಂಗೆ ರಕ್ಷಣೆ ಸಿಗ್ತೈತೆ ಅದು. ಯೂಟ್ಯೂಬರ್ ಸಾಕಷ್ಟು ಜನ ಯೂಟ್ಯೂಬರ್ ಇದ್ದಾರೆ. ಯಾವುದೋ ಒಂದು ಕಾರ್ಖಾನೆ ಬಗ್ಗೆ ವರದಿ ಮಾಡಿರ್ತಾರೆ, ಇಲ್ಲಿ ಧೂಳಿದೆ ಅಥವಾ ಇಲ್ಲಿ ಭೂಮಿ ಜವಳಾಗ್ತಾಯಿದೆ, ಇಲ್ಲಿ ಜನರ ಕಣ್ಣಿಗೆ ಕರಿ ಧೂಳು ಬೀಳ್ತಾಯಿದೆ, ಕೈಗಳಿಗೆ ತೊಂದರೆ ಆಗ್ತಾಯಿದೆ, ಕಾಲುಗಳಿಗೆ ತೊಂದರೆ ಆಗ್ತದೆ, ಉಸಿರಿನ ತೊಂದಾಟ ಆಗ್ತದೆ ಅಂತ ಮಾಡಿದಾಗ 10 ಜನ ಅವ್ರ ಮೇಲೆ ಅಟ್ಯಾಕ್. ಸಾಕಷ್ಟು ಜನ ನೋಡಿದ್ದೇವೆ ನಾವು. ಯಾವ್ಯಾವ ನೋಡೋಣ, ಈ ಬೆಂಬಲಿಗೆ ಅಷ್ಟೇ ಬೇಕು, ಹಿಡಿತರ್ತಾರೆ. ಇಂಥ ಪ್ರಕರಣಗಳು ಸಾಕಟ್ಟಿದೆ. ರಾಮರಾಜನ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಏನು ನಡೀತೈತೆ ಜಿಲ್ಲೆಯಲ್ಲಿ ನನಗೆ ನೇರವಾಗಿ ತಿಳಿಸ್ರಿ, ನಿಮ್ಮ ಹೆಸರು ನಾವು ಬಹಿರಂಗಪಡಿಸೋದಿಲ್ಲ ಅಂತ ಹೇಳಿದರೆ, ಆ ಪ್ರಕಾರ ಅನೇಕ ಕರೆಗಳು ಬರ್ತದೆ, ಕ್ರಮಗಳನ್ನು ಕೂಡ ಕೈಗೊಳ್ತಿದ್ದಾರೆ. ಆದರೆ ವರದಿಗಾರರಿಗೆ ರಕ್ಷಣೆ ಇಲ್ಲ. ಇದನ್ನು ರಕ್ಷಣೆ ಒದಗಿಸುವುದು ಭೂಷಣ್ ಅವರ ಕರ್ತವ್ಯ. ನಂತರ ರಾಮರಾಜನ್ ಕರ್ತವ್ಯನೂ ಕೂಡ ಇದೆ. ಅವ್ರು ಹೇಳಬೇಕು, ಪತ್ರಕರ್ತರೆ ನೇರವಾಗಿ ದಿಟ್ಟವಾಗಿ ವರದಿ ಮಾಡಿ, ನಾನು ನಿಮ್ಮ ಹಿಂದೆ ಇದ್ದೇನೆ ಅಂತೇಳಿ ಇವರು ಹೇಳಿಲ್ಲ, ಅವರು ಹೇಳಿಲ್ಲ. ಕೆಳ ಹಂತದ ಅಧಿಕಾರಿಗಳು ಸೆಟಲ್ಮೆಂಟಲ್ಲಿ ತೊಳಿದ್ದಾರೆ, ರಿಯಲ್ ಎಸ್ಟೇಟ್ದವ್ರ ಜೊತೆ ಹೊಂದಾಣಿಕೆ, ಅವ್ರದ್ದು ಭೂಗತ ದೊರೆಗಳ ಜೊತೆ ಹೊಂದಾಣಿಕೆ, ಕ್ವಾರಿ ಮಾಲೀಕರ ಜೊತೆ ಹೊಂದಾಣಿಕೆ, ಉಸುಕು ಸಾಗಾಟದವ್ರ ಜೊತೆ ಇವರು ಹೊಂದಾಣಿಕೆ, ಹಳ್ಳಿಗಳಲ್ಲಿ ಸರಾಯ ಮಾರಾಟ ಮಾಡ್ತಾರೆ ಅವ್ರು ಕೂಡ ಇವರು ಹೊಂದಾಣಿಕೆ, ಇಸ್ಪಟ್ ಆಟಗಾರ ಹೊಂದಾಣಿಕೆ, ಇನ್ನು CL4 ಕ್ಲಬ್ಗಳು, ಅಲ್ಲಿ ಲೂಟಿ ಕೇಂದ್ರಗಳು,
ಅಲ್ಲಿ ಪ್ರತಿ ತಿಂಗಳು ಹಪ್ತ, ಪ್ರತಿ ವರ್ಷ ಹಪ್ತ ಹೀಗಾಗೋದ್ರಿಂದ ಇಲ್ಲಿ ಬೆಳಗಾವಿ ಜಿಲ್ಲೆ ಸದ್ಯಕ್ಕೆ ರಾಮರಾಜನ್ ಬಂದ ನಂತರ ಶಾಂತಿ ಸುವ್ಯವಸ್ಥೆ ಆಗಿದೆ. ಆದರೆ ಬೆಳಗಾವಿ ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ 12 ಪೊಲೀಸ್ ಸ್ಟೇಷನ್ಗಳ ಪರಿಸ್ಥಿತಿ ಏನು ಭಾಳ ಗಂಭೀರ ಇದೆ. ನಗರದಲ್ಲಿ ಓಡಾಡಿ ವರದಿ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇದನ್ನು ಆಯುಕ್ತರಿಗೆ ಹೇಳ್ತೇವೆ, ನೇರವಾಗಿ ಹೇಳ್ತೇವೆ, ಅನುಭವಿಸಿ ಹೇಳ್ತೇವೆ. ಇನ್ನು ನಿನ್ನೆ ಪತ್ರಕರ್ತರು ನಿಮಗೆ ಗಮನಕ್ಕೆ ತಂದಿದ್ದಾರೆ, ರಕ್ಷಣೆ ಕೊಡ್ತೇವೆ ಅಂತ ಹೇಳಿದ್ರಿ. ನೋಡೋಣ ಯಾವ ರೀತಿ ರಕ್ಷಣೆ ಕೊಡ್ತಾರಂತ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ, ನಮಸ್ಕಾರ.